2025-26ನೇ ಸಾಲಿನ ಫಸಲ್ ಬಿಮಾ ಯೋಜನೆಯಲ್ಲಿ ದೊಡ್ಡ ಮಟ್ಟದ ಭ್ರಷ್ಟಾಚಾರ ನಡೆದಿದ್ದು, ಈ ಕುರಿತು ಪಾರದರ್ಶಕ ತನಿಖೆ ಕೈಗೊಳ್ಳಬೇಕೆಂದು ಕರ್ನಾಟಕ ರಾಜ್ಯ ರೈತ ಸಂಘ ಹಸಿರು ಸೇನೆ ರಾಜ್ಯ ಉಪಾಧ್ಯಕ್ಷ ಶಾಂತಗೌಡ ಪಾಟೀಲ್ ಅವರು ಆಗ್ರಹಿಸಿದ್ದಾರೆ. ಸಭೆಯಲ್ಲಿ ಉಪಸ್ಥಿತರಿದ್ದ ಪಿಡಿಒ ಹಾಗೂ ಕೃಷಿ ಇಲಾಖೆ ಜಿಲ್ಲಾಧಿಕಾರಿಗಳ ಫಸಲ್ ಬಿಮಾ ಯೋಜನೆ ಕುರಿತು ಸಾಕಷ್ಟು ವಿವರಣೆ ನೀಡಿದರೂ ರೈತರಿಗೆ ಸಹಮತವಾಗಲಿಲ್ಲ. ಒಂದು ಹಂತದಲ್ಲಿ ಸಭೆಯಲ್ಲಿ ಗದ್ದಲ ಏರ್ಪಟ್ಟಾಗ ಸಿಪಿಐ ಮೊಹಮ್ಮದ್ ಫಸುದ್ದೀನ್ ಮಧ್ಯಪ್ರವೇಶ ಮಾಡಿ ಪರಿಸ್ಥಿತಿ ತಿಳಿಗೊಳಿಸಿದರು. ಸಭೆಯ ಕೊನೆಯಲ್ಲಿ ತಾಳಿಕೋಟೆ ತಹಸೀಲ್ದಾರಾದ ಡಾಕ್ಟರ್ ವಿನಯ್ ಹೂಗಾರ್ ಮಾತನಾಡಿ, ಎಲ್ಲ ಸಮಸ್ಯೆಗಳಿಗೆ ಅಧಿಕಾರಿಗಳಿಂದ 1 ತಿಂಗಳ ಅವಧಿಯಲ್ಲಿ ಒಳಗಾಗಿ ಪರಿಹಾರ ನೀಡಲಾಗುವುದು, ಪ್ರತಿಭಟನೆ ನಿಲ್ಲಿಸಬೇಕೆಂದು ಮನವಿ ಮಾಡಲು ಸ್ಪಂದಿಸಿದ ರೈತರು ಮುಖಂಡರು ಪ್ರತಿಭಟನೆಯನ್ನು ನಿಲ್ಲಿಸಿದರು. ಪ್ರತಿಭಟನೆಯಲ್ಲಿ ಶ್ರೀಶೈಲ್ ವಾಲಿಕರ್, ದೇವರಾಜ್ ನಾಗೂರ್, ಸಂಗಣ್ಣ ಬಿರಾದಾರ್, ಮಲ್ಲಯ್ಯ ಹಿರೇಮಠ್, ನಾಗೇಶ್ ಕಲ್ವದನಹಳ್ಳಿ, ಶಿವರಾಜ್ ಗುಗ್ಗಳಿ, ಸಾಹೇಬ್ ಪಟೇಲ್, ಮೋಕ್ಷಿ ಇತರರು ಹಾಜರಿದ್ದರು. ಅವರಿಗೆ ಹೊಳೆ ಹಾಕಿರಿ ಅಂತ ಅನ್ನೋದು ಒಂದು ಪ್ರಶ್ನೆ ಅದ. ಆಮೇಲೆ ನಿಮ್ಮ ಗ್ರಾಮ ಪಂಚಾಯತಿ ಒಳಗೆ ಯಾರ್ಯಾರು ಅದಾರ ಅವ್ರವ್ರಿಗೆ ಡಬಲ್ ಮನೆಗಳು ಹಾಕಿರಿ ಅನ್ನೋದು ಐತೆ. ಸೊ ಇದಕ್ಕೆ ಸಂಬಂಧಪಟ್ಟಂಗ ಸ್ಪಷ್ಟತೆ ಕೊಡ್ರಿ. 168 ಮನೆಗೆ ಸಂಬಂಧಪಟ್ಟಂಗ ಮುಂದೆ ಅದನ್ನೆಲ್ಲ ರದ್ದು ಆಗ್ಬೇಕು. ಹೊಸದೇನದ ನಾವು ಯಾವ ರೈತರಿಗೆ ಹೇಳ್ತೀವಿ, ಯಾವ ಬಡವರು ಅದಾರ, ಯಾರು ನಿರ್ಗತಿಕರು ಅದಾರ, ಮನಿ ಇಲ್ಲ, ಅವ್ರಿಗೆ ಮನಿ ಮಾಡಿಕೊಡ್ಬೇಕು ಅನ್ನೋದು ಒಂದು ವಿನಂತಿ. ಮೇಡಮ್ ಇನ್ನೊಂದ್ರಿ, ನೀವು ಬಿಲ್ ಮಾಡ್ಲಾರೆ ಹಲವಾರು ಪೆಂಡಿಂಗ್ ಇದ್ರೆ ಇಲ್ಲಿ ಕಂಪ್ಲೇಂಟ್ ಕೊಟ್ಟ ರೈಟಿಂಗ್ ಒಳಗೆ ಯಾಕೆ ಮಾಡಿಲ್ಲ ಅನ್ನೋದು. ಅಲ್ಲ ಆಯ್ತು, ಮುಂದೆ ಪಾಸ್ ಮಾಡ್ಬೇಕಲ್ಲ ನೀವು ಫೋಟೋ ಹೊಡೋದು. ರಾಜ್ಯ ರೈತ ಸಂಘಕ್ಕೆ ಸ್ವಲ್ಪ ಸುಮ್ಮನೆ ಬಿಡ್ರಿ. ನಂದು ವೀರಯ್ಯ ನಾಗರಬಂಡ್ ಅಂತ, ನಾನು ತಾಲೂಕು ವಸತಿ ನೋಡಲ್ ಅಧಿಕಾರಿ ತಾಳಿಕೋಟೆ. ಇಂತೇಳ ಗ್ರಾಮ ಪಂಚಾಯತ್ಗೆ ಯಾಕೆ ಗುರಿ ಇದ್ದು ಈವರೆಗೆ 92 ಬೆನಿಫಿಷರಿ ಸೆಲೆಕ್ಷನ್ ಆಗ್ಯಾವ ಸರ್. 92 ಪೈಕಿ 84 ಮಂದಿಗೆ ಫಸ್ಟ್ ಇನ್ಸ್ಟಾಲ್ಮೆಂಟ್ ದುಡ್ಡು ಅಂದ್ರೆ 30,000 ರೂಪಾಯಿ ಸ್ಯಾಂಕ್ಷನ್ ಆದ ಮೊದಲ ವಾರದಲ್ಲಿ. ಮೊದಲಕ್ಕಂತಂದ್ರೆ 30,000 ರೂಪಾಯಿ ಅಡ್ವಾನ್ಸ್ ರಿಲೀಸ್ ಆಗತ್ತೆ ಸರ್. ಅಂದ್ರೆ ಬೆನಿಫಿಷರಿಗೆ ಮನೆ ಕಟ್ಕೊಳ್ಳಿಕ್ಕೆ ಸಹಾಯ ಆಗಲಿ ಅನ್ನೋ ಉದ್ದೇಶದಿಂದ. ಅದು ಸೆಂಟ್ರಲ್ ಗೌರ್ಮೆಂಟ್ ರೂಲ್ ಇರೋದ್ರಿಂದ ಸ್ಯಾಂಕ್ಷನ್ ಆಗಿ 1 ವಾರದೊಳಗಾಗಿ 1 ಕಂತು ಇನ್ಸ್ಟಾಲ್ಮೆಂಟ್ ಬಂದಿದೆ ಸರ್. ಇನ್ನು 202 ಬೆನಿಫಿಷರಿ ಬ್ಯಾಲೆನ್ಸ್ ಟು ಬಿ ಸಿಲೆಕ್ಟೆಡ್, ಅಂದ್ರೆ ಇನ್ನು 202 ಬೆನಿಫಿಷರಿ ಆಯ್ಕೆ ಬಾಕಿ ಅದಾವೆ ಸರ್. ಏನ್ ರೀಸನ್ ಅಂದ್ರೆ ಸರ್, ಅದು MORD ಇಂದ ಅದು ಟೆಕ್ನಿಕಲ್ ಇಶ್ಯೂ ಆಗಿ ಸುಮಾರು 1.5-2 ತಿಂಗಳು ಆಯ್ತು ಸರ್. ಈ ಇಶ್ಯೂ ಈಗ ಮುಂಚೆ ಏನಿರಲಿಲ್ಲ. 92 ಬೆನಿಫಿಷರಿ ಸೆಲೆಕ್ಷನ್ ಆಗ್ಯಾವ ಸರ್ ಆ ಟೈಮ್ದಲ್ಲಿ. ಇನ್ನೂ 200 1 ನಿಮಿಷ ನಾ ಹೇಳೋದು ಮುಗಿದ್ ಅಂತ ಮಾತಾಡ್ರಿ. ನೀವು ಹೇಳೋದು ಏನ್ ಕೇಳ್ತಾರೆ ಸಮಸ್ಯೆ ಅಂತ ಉತ್ತರ ಹೇಳ್ತೇನೆ ಸರ್. ಈಗ 202 ಬೆನಿಫಿಷರಿ ಸೆಲೆಕ್ಷನ್ ಮಾಡ್ಲಿಕ್ಕೆ ಬಾಕಿ ಇದಾವೆ ಸರ್. 202 ಬೆನಿಫಿಷರಿ ಸೆಲೆಕ್ಷನ್ 202 ಬೆನಿಫಿಷರಿದು ಲಿಸ್ಟ್ ನಾವು ಗ್ರಾಮ ಪಂಚಾಯತಿ ನೋಟಿಸ್ ಬೋರ್ಡ್ ಮೇಲೆ ಅಂಟಿಸಿರುತ್ತೆ. ತಾಲೂಕು ಪಂಚಾಯತಿ ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಿಮ್ದೆಲ್ಲ ಏನೇನ್ ಪ್ರಾಬ್ಲಮ್ಸ್ ಇತ್ತು, ಒಕ್ಕಟ್ಟಾಗಿ ಏನು ಇದನ್ನ ಮನವಿ ಕೊಟ್ಟಿದ್ದೀರಿ, ಇದಕ್ಕೆಲ್ಲಕ್ಕೂ ಸೊಲ್ಯೂಷನ್ ಆ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ಸ್ ಮಾತಾಡಿದ್ದಾರೆ. ಈಗ ಇದನ್ನ ನೆಕ್ಸ್ಟ್ ಮಾಡ್ತೀನಿ ಅಂತಾನು ಹೇಳಿ ಹೋಗಿದ್ದಾರೆ ಅವರು. ಏನೇನ್ ಸಮಸ್ಯೆ ಇದೆ, MES ನೀರಿಂದ ಆಗಿರ್ಬೋದು, ಆಮೇಲೆ ಮನೆಗಳ ಸಮಸ್ಯೆ ಏನದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾದು ಆ ಮನೆಗಳ ಸಮಸ್ಯೆ ಆಗಿರ್ಬೋದು, ಆಮೇಲೆ ಇನ್ಶೂರೆನ್ಸ್ ನೆಕ್ಸ್ಟ್ ಏನ್ ಕ್ರಾಪ್ ಕಟ್ಟಿಂಗ್ ಬರುತ್ತೆ ಅದನ್ನೆಲ್ಲಾನು ಪ್ರೊಸೀಜರ್ ಪ್ರಕಾರ ಎಲ್ಲ ನಿಮ್ ಗ್ರಾಮ ಪಂಚಾಯತಿಗೆ ಲಿಸ್ಟ್ ಆಗಿದೆ ಮಾಡ್ಬಿಟ್ಟು ನಿಮಗೆ ಎಲ್ಲಾ ರೀತಿಯ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನ ಫಾಲೋ ಅಪ್ ಮಾಡಿಸ್ಬಿಟ್ಟು ಎಲ್ಲಾ ತೊಂದರೆಯನ್ನು ನಿವಾರಿಸೋ ಕೆಲಸ ನಾವು ಮಾಡ್ತೀವಿ. ಸೊ ನಿಮ್ಮೆಲ್ಲರ ಪರವಾಗಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ರೈತರ ಪರವಾಗಿ. ಸೊ ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡಿ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡೋಣ. ಧನ್ಯವಾದಗಳು. 1 ತಿಂಗಳು ಆಮೇಲೆ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್, ಅಂದ್ರೆ ಏನೇನು ಎಲ್ಲೆಲ್ಲಿ ತೊಂದರೆ ಇದೆ ಅದಕ್ಕೆ ಅವರು ಆಫೀಸರ್ಸ್ ಟೈಮ್ ಲೈನ್ ಹೇಳಿದ್ದಾರೆ, ಇಷ್ಟೊಳಗೆ ಮಾಡ್ತೀನಿ ಅಂತ. ಅಷ್ಟೊಳಗೆ ಮಾಡಿಸಿ ಫಾಲೋ ಅಪ್ ಮಾಡೋ ಕೆಲಸ ನಮ್ದೆಲ್ಲ ಆಗುತ್ತೆ. ಓಕೆ, ಧನ್ಯವಾದಗಳು. ಕರ್ನಾಟಕ ರೈತ ಸಂಘ ಹಾಗೂ ಹಸಿರು ಸೇನೆಯಿಂದ ನಿಮ್ದೆಲ್ಲ ಏನೇನ್ ಪ್ರಾಬ್ಲಮ್ಸ್ ಇತ್ತು, ಒಕ್ಕಟ್ಟಾಗಿ ಏನು ಇದನ್ನ ಮನವಿ ಕೊಟ್ಟಿದ್ದೀರಿ, ಇದಕ್ಕೆಲ್ಲಕ್ಕೂ ಸೊಲ್ಯೂಷನ್ ಆ ಡಿಪಾರ್ಟ್ಮೆಂಟ್ ಇಂದ ಆಫೀಸರ್ಸ್ ಮಾತಾಡಿದ್ದಾರೆ. ಈಗ ಇದನ್ನ ನೆಕ್ಸ್ಟ್ ಮಾಡ್ತೀನಿ ಅಂತಾನು ಹೇಳಿ ಹೋಗಿದ್ದಾರೆ ಅವರು. ಏನೇನ್ ಸಮಸ್ಯೆ ಇದೆ, MES ನೀರಿಂದ ಆಗಿರ್ಬೋದು, ಆಮೇಲೆ ಮನೆಗಳ ಸಮಸ್ಯೆ ಏನದು ಪ್ರಧಾನ ಮಂತ್ರಿ ಆವಾಸ್ ಯೋಜನಾದು ಆ ಮನೆಗಳ ಸಮಸ್ಯೆ ಆಗಿರ್ಬೋದು, ಆಮೇಲೆ ಇನ್ಶೂರೆನ್ಸ್ ನೆಕ್ಸ್ಟ್ ಏನ್ ಕ್ರಾಪ್ ಕಟ್ಟಿಂಗ್ ಬರುತ್ತೆ ಅದನ್ನೆಲ್ಲಾನು ಪ್ರೊಸೀಜರ್ ಪ್ರಕಾರ ಎಲ್ಲ ನಿಮ್ ಗ್ರಾಮ ಪಂಚಾಯತಿಗೆ ಲಿಸ್ಟ್ ಆಗಿದೆ ಮಾಡ್ಬಿಟ್ಟು ನಿಮಗೆ ಎಲ್ಲಾ ರೀತಿಯ ಅನುಕೂಲ ಆಗೋ ರೀತಿಯಲ್ಲಿ ಇದನ್ನ ಫಾಲೋ ಅಪ್ ಮಾಡಿಸ್ಬಿಟ್ಟು ಎಲ್ಲಾ ತೊಂದರೆಯನ್ನು ನಿವಾರಿಸೋ ಕೆಲಸ ನಾವು ಮಾಡ್ತೀವಿ. ಸೊ ನಿಮ್ಮೆಲ್ಲರ ಪರವಾಗಿ ಈ ಮನವಿಯನ್ನು ನಾನು ಸ್ವೀಕರಿಸಿದ್ದೀನಿ ರೈತರ ಪರವಾಗಿ. ಸೊ ಅದನ್ನ ನೆಕ್ಸ್ಟ್ ಫಾಲೋ ಅಪ್ ಮಾಡಿ ನಿಮ್ಗೆಲ್ಲ ಅನುಕೂಲ ಮಾಡಿಕೊಡೋಣ. ಧನ್ಯವಾದಗಳು. 1 ತಿಂಗಳು ಆಮೇಲೆ ಡಿಪೆಂಡಿಂಗ್ ಆನ್ ದ ಪ್ರಾಬ್ಲಮ್, ಅಂದ್ರೆ ಏನೇನು ಎಲ್ಲೆಲ್ಲಿ ತೊಂದರೆ ಇದೆ ಅದಕ್ಕೆ ಅವರು ಆಫೀಸರ್ಸ್ ಟೈಮ್ ಲೈನ್ ಹೇಳಿದ್ದಾರೆ, ಇಷ್ಟೊಳಗೆ ಮಾಡ್ತೀನಿ ಅಂತ. ಅಷ್ಟೊಳಗೆ ಮಾಡಿಸಿ ಫಾಲೋ ಅಪ್ ಮಾಡೋ ಕೆಲಸ ನಮ್ದೆಲ್ಲ ಆಗುತ್ತೆ. ಓಕೆ, ಧನ್ಯವಾದಗಳು.